ಆಗಲ್ವೇನಮ್ಮ ನಿಂಗೆ ಫೋನ್ ನೋಡ್ಕೊಂಡ್ ಬರ್ಬೇಡ ಸ್ವಲ್ಪ ಮನುಷ್ಯರಿದಾರೆ ಅವ್ರನ್ನ ನೋಡ್ಕೊಂಡ್ ಬಾ ಡಿಪ್ರೆಷನ್. ನೀವೇ ನೋಡ್ಕೊಂಡ್ ಬರ್ತಾ ಇದ್ರಿ. ಅಲ್ಲಿ ನೋಡು ನನ್ಗೆ ಪ್ರಶ್ನೆ ಮಾಡೋದು ಇವಳು ಸುಮ್ನೆ ಕೇಳಿಸ್ಕೊಳ ನೋಡು ಹೇಳ್ತಾ ಇದೀನಿ ನನ್ಗೆ ನೀನು ನಾನು ಹೇಳ್ತಾ ಇದೀನಿ ಅದಕ್ಕೆ ನೀವು ಸುಮ್ನೆ ರೇಗಿಸ್ಬೇಡಿ ನಂಗೆ. ಏನಮ್ಮ ರೇಗ್ಸೋದು ನೋಡು ನಾ ಎದುರುಗಡೆ ಬರ್ತಾ ಇದ್ದು ಗೊತ್ತಿದ್ದು ನೀವು ಬೇಕಂತ ಗುದ್ಕೊಂಡ್ ಬಂದ್ರಿ ಅಲ್ಲ. ಬಜಾರ್ ಇದ್ರು ನಿನ್ ತರ ಬಾಯ್ ಮಾಡಲ್ಲ ಬಾಯ್ ನೋಡು ಬಾಂಬೆ ಆಗ್ಬಿಟ್ಟಿದೆ. ಹೌದ್ ನನ್ ಬಾಯ್ ಬಂದ್ಬೈನೆ ನಾನ್ ಬಜಾರಿನೇ ಏನ್ ಇವಾಗ ಏನ್ ಅತ್ತೆ ಅಂತ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ. ನಾನ್ ನಿಂತ ರೆಸ್ಪೆಕ್ಟ್ ಕೊಟ್ಟಿ ತಾನೆ ಅಮ್ಮ ಅಮ್ಮ ಅಂತ ಮಾತಾಡ್ತೀನಿ ಏನ್ ನಿಂದು ಏನ್ ಫೋನ್ ನೋಡ್ಕೊಂಡ್ ಬರ್ತಿದ್ರೆ ಬೇಕಂತ ಗೊತ್ತೀರಾ ನೀವು. ಏನು ಇಲ್ಲ ನಿಂಗೆ ಸುಮ್ಮನೆ ಬಾಯ್ ಬಂದಂಗ್ ಬೈತಾ ಇರೋದೇನೆ ಸ್ವಲ್ಪನಾರು ಕೇಳೋರ್ ಯಾರು ಇದ್ರೆ ನೀನು ಹೇಳೋರ್ ಕೇಳೋರ್ ನಿಮ್ಗಿದಾರ ಹೇಳೋರ್ ಕೇಳೋರ್ ಹೇಳೋರು ಅಂತ ಸ್ವಲ್ಪನೂ ಮರ್ಯಾದೆ ಇಲ್ಲ ನಿನಗೆ ಹೇಳ್ಬೇಕು ಅಂದ್ರೆ ಅತ್ತಿಗೆ ಅಂತ ಸ್ವಲ್ಪನಾರು ನಿಮ್ಗಿದ್ಯಾ ನಾದ್ನೇನೋ ರೆಸ್ಪೆಕ್ಟ್ ಇರೋದಕ್ಕೆ ತಾನೇ ನಾನ್ ಬೇಕು ಅಂತಾನೆ ಬಂದ್ ಗುದ್ದಿದ್ರಿ ನೀವು. ಏನಾಯ್ತು ಯಾಕೆ ಜಗಳ ಆಡ್ತಾ ಇದ್ರಿ ಅವ್ಳು ಕೇಳು ನಿನ್ ಹೆಂಡ್ತಿನ. ಏನಾಯ್ತು ನೀವು ಹೋಗ್ಕೊಂಡ್ ಬಂದಿದ್ದು ನಾನಲ್ಲ. ಇಬ್ರಲ್ಲಿ ಒಬ್ರು ಹೇಳ್ರಿ ಏನಾಯ್ತು ಅಂತ ಫಸ್ಟ್ ಹೇಳ್ರಿ ಏನಾಯ್ತು ಹೇಳು. ಏನಿಲ್ಲ ನಾವಿಬ್ರಿಗೂ ಟೈಮ್ ಪಾಸ್ ಆಗ್ತಿರ್ಲಿಲ್ಲ ಅದಕ್ಕೆ ಜಗಳ ಆಡ್ತಾ ಇದ್ವಿ. ಅಣ್ಣ ಏನಮ್ಮ? ನಂಗಿತ್ತ ಟಾಪ್ ತುಂಬಾ ಇಷ್ಟ ಆಯ್ತು ಕೊಡ್ಸೋಣ ನನ್ ಗೆಳತಿ ಹತ್ರನು ಇದೇ ತರ ಟಾಪ್ ಕೊಡ್ಸೋಣ. ರೀ ನಿಂದೇನವ? ನನ್ಗೆ ಸೀರೆ ತುಂಬಾ ಇಷ್ಟ ಆಗಿದೆ ರೀ ಕೊಡ್ಸ್ರಿ. ನಾನ್ ಫಸ್ಟ್ ಹೇಳಿದ್ರಲ್ಲ ನನಗ್ ಟಾಪ್ ಫಸ್ಟ್ ಬೇಕು. ನೀನ್ ಫಸ್ಟ್ ಹೇಳಿದ್ರೆ ನನ್ಗೂ ಟಾಪ್ ನನ್ಗೂ ಸೀರೆ ಫಸ್ಟ್ ಬೇಕು. ನನಗ್ ಬೇಕಣ್ಣ ನಾ ಇಲ್ಲಾಂದ್ರೆ ಟಿವಿ ಹೊಡ್ದಾಕ್ಬಿಡ್ತೀನಿ. ನೋಡು ನನ್ ಸೀರೆ ಕೊಡ್ಸೇ ನಾನ್ ಫ್ರಿಜ್ ಆಡ್ ಮಾಡ್ಬಿಡ್ತೀನಿ. ನೀನ್ ಬಂದಾಗಿಂದ ನಮ್ಮ ಅಣ್ಣ ಎಕ್ಕಿಟ್ ಹೋದ. ಹೌದಂತೆ ನಿಮ್ ಅಣ್ಣ ನಿನ್ ಕೇಳಕ್ಕಿಂತ ಮುಂಚೆ ಎಲ್ಲ ತಂದ್ ಇಡ್ತಿದ್ರಂತೆ. ತಂದ್ ಇಡ್ತಿರ್ಲಿಲ್ಲ ತನ್ ಕೈಗೆ ಕೊಡ್ತಿದ್ದ. ನೀನ್ ಯಾವಾಗ ಬಂದು ನೀನ್ ಯಾವಾಗ ಕಟ್ಕೊಂಡೋ ಎಲ್ಲಾ ಬೇಜಾರ್ ಹೋಯ್ತು. ಹೌದಂತೆ ಅದಕ್ಕೆ ಮದ್ವೆ ಆದ್ರಿಂದ ನಂಗೆ ಸೀರೆನು ಕೊಡ್ತಿಲ್ಲ. ಇವಾಗ ನಾನ್ ಜಗಳ ಮಾಡ್ತದ ಸೀರೆ ಕೊಡ್ಸು ಅಂತ. ನಿನ್ಕಿನ ನಿನ್ ಗಂಡ ಹಾಕಿದ ಪೈಲ ಅವ್ ನನ್ ಗಂಡ. ನಿಮ್ಮ ಅಣ್ಣ ಹಾಕಿದ್ರು ಅದು ಅವಾಗ ಈಗ ಅವ್ರು ನನ್ಗೂ ಗಂಡ ನಾನ್ ನಿನ್ ಕೇಳ್ತೀನಿ ಅದು ಅವ್ರು ಕೊಡ್ಸ್ಲೇಬೇಕು. ಅಣ್ಣ ನಿನ್ ಡೈಲಾಗ್ ನೀವಿಬ್ರು ಸಮಾಧಾನ ಆಗಿರಿ. ನಂಗೆ ಪೇಮೆಂಟ್ ಆದ್ಮೇಲೆ ನಿಂಗೂನು ಕೊಡಿಸ್ತೀನಿ ಎಲ್ಲರಿಗೂ ಇಬ್ರಿಗೂ ಒಟ್ಟಿಗೆ ಕೊಡಿಸ್ತೀನಿ. ಜಗಳ ಆಡಕ್ ಹೋಗ್ಬೇಡ್ರಿ ಶಾಂತವಾಗಿರ್ರಿ ಆಯ್ತಿಲ್ಲ. ಹೋಗಿ ನೀರ್ ತೊಂಬರ್ರಿ ಸಾಕು. ನಾನ್ ತರಲ್ಲ ನಿನ್ ತಂಗಿಗೆ ಕೇಳು. ಅವಳ ಕೇಳಿ ನೀನ್ ಹೇಳ್ತೀನಿ. ಈಗ ನಾನ್ ಬರಕ್ಕಿಂತ ಮುಂಚೆ ಅವ್ಳು ಹೇಳ್ತಾ ಇದ್ದು ದೊಡ್ಡದಾಗಿ ನಮ್ಮ ಅಣ್ಣ ಹಂಗ್ ಮಾಡ್ತಿದ್ದ ಅಂತ ಹೋಗ್ ತಗೊಳಕ್ ಕೊಡು ನಿಮ್ಮ ಅಣ್ಣ. ಏನ್ ಹೇಳಿದ್ದೆ ನನ್ ಗಂಡ ಅವನು ನಾನೆಲ್ಲ ನನ್ಗೆ ಕೊಡ್ಸ್ಬೇಕು ನಾನ್ ಫಸ್ಟ್ ಕೊಡ್ಸ್ಬೇಕು ನಿಂಗ್ ಫಸ್ಟ್ ಕೊಡ್ಸ್ಬೇಕು ಅಂತ. ಅಮ್ಮ ತಾಯಿ ನೀವು ಜಗಳ ಸ್ವಲ್ಪ ನಿಲ್ಸ್ರಿ. ನಾ ಹೇಳಿದ್ ಕೇಳ್ರಿ. ಇಬ್ರಿಗೆ ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ ಈ ಸರಿ ಪೇಮೆಂಟ್ ಬಂದಾಗ ಇಬ್ರಿಗೆ ಕೊಡಿಸ್ತೀನಿ. ಹೋಗಿ ನೀರ್ ತೊಂಬರ್ರಿ ಯಾರು ತೊಂಬರ್ತೀರಿ ನೀರು? ಏನಪ್ಪ ಮಾಡೋದು? ಇವಳು ನೋಡಿದ್ರೆ ಹಿಂಗೆ ಭಗವಂತ ನನ್ ಕಷ್ಟ ನೀನೇ ಅರ್ಥ ಮಾಡ್ಕೊಳಪ್ಪ. ಏನಮ್ಮ ಆಯ್ತು? ರೀ ಮತ್ತೇನ್ರಮ್ಮ ಆಯ್ತು ನಿಮ್ಮಿಬ್ಬರಿಗೆ? ಅದು ನೀವು ಕೋಪ ಮಾಡ್ಕೊಂತೀರಾ ಹೆಂಗೆ ಅಂತ ನಿಮ್ ರಿಯಾಕ್ಷನ್ ನೋಡಕ್ಕೋಸ್ಕರ ಹಿಂಗ್ ಮಾಡಿದ್ವಿ. ನಾವ್ ಬೇಕು ಅಂತ ಜಗಳ ಆಡಿಲ್ಲ ಅಣ್ಣ, ಸುಮ್ನೆ ನಿಮ್ ರಿಯಾಕ್ಷನ್ ಟೆಸ್ಟ್ ಮಾಡೋದಕ್ಕೆ ಜಗಳ ಆಡಿದಷ್ಟೇ. ಹೌದಾ? ಸಾರಿ ಅಣ್ಣ. ಹೌದು ನಾನು ಫುಲ್ ಶಾಕ್ ಆಗ್ಬಿಟ್ಟಿದ್ನಲ್ಲಮ್ಮ. ಸೊ ಇದ್ರಿಂದ ನಿಮ್ಗೆಲ್ಲ ಏನ್ ಅರ್ಥ ಆಗುತ್ತೆ ಅಂದ್ರೆ ಪಾಪ ದಿನ ಪೂರ್ತಿ ಕಷ್ಟಪಟ್ಟು ದುಡ್ದು ನಮಗೋಸ್ಕರ ಮನೆಗೋಸ್ಕರ ಕಷ್ಟಪಡ್ತಾರೆ. ಅವ್ರಿಗೆ ಮನೆಗೆ ಬಂದ್ಮೇಲೆ ಸ್ವಲ್ಪ ನೆಮ್ಮದಿಯಾಗಿರಕ್ ಬಿಡಿ, ಜಾಸ್ತಿ ಪ್ರೆಷರ್ ಹಾಕ್ಬೇಡಿ. ಮನೇಲಿರೋ ಹೆಣ್ಮಕ್ಳು ನಿಮ್ಮಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ತಗೊಂಡು ಹೊಂದ್ಕೊಂಡು ಹೋಗಿ. ಹೋಗಿ ಥ್ಯಾಂಕ್ ಯು.